ತಮಿಳುನಾಡು ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಗೆ ವೇದಿಕೆ ರೆಡಿಯಾಗ್ತಾ ಇರೋ ಲಕ್ಷಣ ಕಾಣಿಸ್ತಾ ಇದೆ. 2026ರ ವಿಧಾನಸಭಾ ಚುನಾವಣೆಯ ಆರಂಭಿಕ ಮತ ಎಣಿಕೆಯ ಟ್ರೆಂಡ್ಗಳನ್ನು ನೋಡಿದ್ರೆ ರಾಜ್ಯದ ರಾಜಕೀಯ ನಕ್ಷೆ ಕಂಪ್ಲೀಟ್ ಆಗಿ ಚೇಂಜ್ ಆಗೋ ಚಿತ್ರಣವನ್ನ ಕೊಡ್ತಾ ಇದೆ. ವೆರಿ ಸ್ಪೆಷಲ್ ನಟ ದಳಪತಿ ವಿಜಯ್ ಸ್ಥಾಪನೆ ಮಾಡಿರೋ ತಮಿಳುನಾಡು ವೆಟ್ರಿ ಕಳಗಂ ಪಕ್ಷದ ಪ್ರದರ್ಶನ ಎಲ್ಲರ ಗಮನ ಸೆಳೆದಿರೋದು. ಇದೊಂದು ಟಿವಿಕೆಯಿಂದ ಡಿಎಂಕೆ ಹಾಗೆ ಎಐಎಡಿಎಂಕೆ ಭದ್ರಕೋಟೆಯನ್ನ ನೆಲಸಮ ಮಾಡೋ ರೀತಿಯಲ್ಲಿದೆ. ಆರಂಭಿಕ ಫಲಿತಾಂಶದ ಪ್ರಕಾರ ನಟ ವಿಜಯ್ ನೇತೃತ್ವದ ಟಿವಿಕೆ ರಾಜ್ಯದ ಅತಿದೊಡ್ಡ ಪಕ್ಷವಾಗೋ ದಾರಿಯಲ್ಲಿ ಸಾಗ್ತಾ ಇದೆ ಅನ್ನೋ ಅಂದಾಜು ವ್ಯಕ್ತವಾಗ್ತಾ ಇದೆ. ತಮಿಳುನಾಡಿನಲ್ಲಿ ಹಲವು ದಶಕಗಳಿಂದ ಡಿಎಂಕೆ ಹಾಗೂ ಎಐಎಡಿಎಂಕೆ ನಡುವಿನ ವಿದ್ರುವಿ ರಾಜಕೀಯ ಪ್ರಾಬಲ್ಯ ಇತ್ತು. ಆದರೆ ಈ ಸಲ ಟಿವಿಕೆ ಏರಿಕೆ ಆ ಸಮೀಕರಣವನ್ನ ಕಂಪ್ಲೀಟ್ ಆಗಿ ಶೇಕ್ ಮಾಡಿದೆ. ತಮಿಳುನಾಡಿನಲ್ಲಿ ವಿಜಯ ಯುಗದ ಆರಂಭವಾದ ಹಾಗೆ ಕಾಣಿಸ್ತಾ ಇದೆ. ಪಂಚ ರಾಜ್ಯಗಳಲ್ಲಿ ನಡೆದ ವಿಧಾನಸಭಾ ಚುನಾವಣೆಗಳಿಗೆ ಸಂಬಂಧಪಟ್ಟ ಹಾಗೆ ಆಕ್ಸಿಸ್ ಮೈ ಇಂಡಿಯಾ ನಡೆಸಿದ ಚುನಾವಣೋತ್ತರ ಸಮೀಕ್ಷೆ ಕೂಡ ತಮಿಳುನಾಡಿನ ಬಗ್ಗೆ ದೊಡ್ಡ ಅಂದಾಜು ಮಾಡಿತ್ತು. ಈ ಸಮೀಕ್ಷೆ ಪ್ರಕಾರ ಟಿವಿಕೆ ಪಕ್ಷ ಏಕಾಂಗಿಯಾಗಿ 98ರಿಂದ 120 ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಹೇಳಿತ್ತು. ಡಿಎಂಕೆ ಮೈತ್ರಿಕೂಟಕ್ಕೆ 92ರಿಂದ 110 ಸ್ಥಾನಗಳು ಸಿಗಬಹುದು ಅಂತ ಹೇಳಿತ್ತು. ಈಗ ಬರ್ತಾ ಇರೋ ಆರಂಭಿಕ ಟ್ರೆಂಡ್ಗಳನ್ನು ನೋಡ್ತಾ ಇದ್ರೆ ಸಮೀಕ್ಷೆಯ ಅಂದಾಜು ಬಹುತೇಕ ನಿಜವಾಗ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ವಿಶೇಷವಾಗಿ ಟಿವಿಕೆ ಪಕ್ಷದ ಭರ್ಜರಿ ಏರಿಕೆಯನ್ನ ನೋಡಿದ್ರೆ ತಮಿಳುನಾಡಿನ ಚಿತ್ರರಂಗದ ಸೂಪರ್ ಸ್ಟಾರ್ ದಳಪತಿ ವಿಜಯ್ ಅವರ ಮೊದಲ ದೊಡ್ಡ ರಾಜಕೀಯ ಪರೀಕ್ಷೆಯೇ ಈ ಚುನಾವಣೆಯಾಗಿತ್ತು. ಈಗ ಅದರಲ್ಲಿ ಯಶಸ್ವಿಯಾಗಿ ಪಾಸ್ ಆಗ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ. ವಿಜಯ್ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿ ಸ್ಪರ್ಧಿಯಾಗಬಹುದೇ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಆದರೆ ಇನ್ನೂ ಅಂತಿಮ ಫಲಿತಾಂಶಗಳು ಹೊರಬಂದಿಲ್ಲ. ಡಿಎಂಕೆ ಪಕ್ಷವು ಮತ್ತೆ ಅಧಿಕಾರಕ್ಕೆ ಬರಬಹುದು ಅನ್ನೋ ಭರವಸೆಯನ್ನ ಇಟ್ಕೊಂಡಿದೆ. ಒಂದ್ ರೀತಿ ಹಾವು ಏಣಿ ಆಟದ ಏರಿಕೆ ಇಳಿಕೆ ಕಂಡು ಬರ್ತಾ ಇದೆ. ಒಟ್ನಲ್ಲಿ ಈ ಚುನಾವಣೆ ತಮಿಳುನಾಡಿನಲ್ಲಿ ಒಂದು ಹೊಸ ರಾಜಕೀಯ ಅಧ್ಯಾಯಕ್ಕೆ ದಾರಿ ಮಾಡಿಕೊಡೋ ರೀತಿಯಲ್ಲಿದೆ. ವರ್ಷಗಳಿಂದ ಬಂದಂತಹ ದ್ರಾವಿಡ ಪಕ್ಷದ ಅಧಿಪತ್ಯದ ನಡುವೆ ಹೊಸ ಶಕ್ತಿಯಾಗಿ ಟಿವಿಕೆ ಉದಯಿಸಿರುವುದು ಐತಿಹಾಸಿಕ ಬೆಳವಣಿಗೆ. ಮತ ಎಣಿಕೆ ಕಂಪ್ಲೀಟ್ ಆದ ಮೇಲೆ ಅಂತಿಮ ಫಲಿತಾಂಶ ಏನೇ ಆಗಿರಲಿ, ಈ ಚುನಾವಣೆಯ ಆರಂಭಿಕ ಟ್ರೆಂಡ್ಗಳು ತಮಿಳುನಾಡಿನ ರಾಜಕೀಯ ಚರಿತ್ರೆಯಲ್ಲಿ ವಿಶೇಷವಾದ ದಾಖಲೆ ಬರೆಯೋದು ಖಚಿತ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.